ಜೀವನ್ ಐ ಲವ್ ಯು. ನಮ್ಮ ಹಸಿನಿಯವ್ರು ಇದ್ದಿದ್ರೆ ನಮ್ಮ ಅಮ್ಮ ಬಂಗಾರ ಇದ್ದಿದ್ರೆ. ನೋಡ್ ಜೀವನ್ ನಿನ್ಗೋಸ್ಕರ ರಕ್ತ ಸುರಿಸ್ತಾ ಇದೀನಿ ಹೆಂಡತಿ. ಜಾನಿ ಇಲ್ಲಿ ನೋಡು. ಈ ಬಾಗ್ಲಿ ತೆಗಿ ಬಾವಂಗೆ ಫಸ್ಟ್. ಆಪರೇಷನ್ ಟ್ಯಾಟೂ. Hello guys, welcome to my little world. ಆಕ್ಚುಲಿ ಇವತ್ತೇನ್ ಗೊತ್ತಾ ಸ್ಪೆಷಲ್? ಇಟ್ಸ್ ಫುಲ್ ವೆರಿ ಟ್ಯಾಟೂ. ನಾಳೆ ಮಾರ್ನಿಂಗ್ August 15th ನಮ್ದು ಫಸ್ಟ್ ಇಯರ್ ಎಂಗೇಜ್ಮೆಂಟ್ ಆನಿವರ್ಸರಿ. ಸೊ ಇದು ಹಿಂದಿನ ದಿನ ನೈಟ್ ಮಾಡ್ತಿರೋ ವಿಡಿಯೋ. ಸೊ ಆನಿವರ್ಸರಿಗೆ ಜೀವನ್ಗೆ ಒಂದು ಸ್ಪೆಷಲ್ ಸರ್ಪ್ರೈಸ್ ಕೊಡೋಣ ಅಂತ ನಾನು ಇಲ್ಲಿ ಟ್ಯಾಟೂ ಶಾಪಿಗೆ ಬಂದಿದ್ದೀನಿ. ಸೊ ಒಂದು ಟ್ಯಾಟೂ ಹಾಕ್ಸ್ಕೊಳ್ಳೋದಿತ್ತು. ಹಾಕ್ಸ್ಕೊಂಡು ಆ ಟ್ಯಾಟೂ ನೋಡಿ ಜೀವನ್ ಹೇಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನೆಕ್ಸ್ಟ್ ಅಲ್ಲಿ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಅವನಿಗೆ ನಾನು ನಮ್ಮ ಅಮ್ಮನ ಮನೇಲೆ ಇರೋದ್ರಿಂದ ನಾಳೆ ಮಾರ್ನಿಂಗ್ ಆಗುತ್ತೆ ಅವ್ರು ಟ್ಯಾಟೂ ನೋಡೋದಕ್ಕೆ. ಟ್ಯಾಟೂ ಹಾಕ್ಸ್ಕೊಂಡು ಮನೆಗೆ ಹೋಗೋಣ. ನಾಳೆ ಮಾರ್ನಿಂಗ್ ಅವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕ್ಯಾಪ್ಚರ್ ಮಾಡೋಣ. ಕಮೋನಿಗೆ ಟ್ಯಾಟೂ ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ. ಹೋಗೋಣ ಬನ್ನಿ, ಲೆಟ್ಸ್ ಗೋ. ಸೊ ಎಸ್ ಬನ್ನಿ, ನಾವಿವತ್ತು ಬಂದಿರೋದು BM ಹ್ಯಾಬಿಟ್ಯಾಟ್ ಮಾಲ್ ಅಲ್ಲಿರೋ ಟ್ಯಾಟೂ ಸ್ಟುಡಿಯೋಗೆ. ಸೊ ಇಟ್ಸ್ ಟ್ಯಾಟೂ ಗ್ಯಾಲಕ್ಸಿ KS. ಇಲ್ಲಿ ಬನ್ನಿ. ಟ್ಯಾಟೂಸ್ ಅಂತೂ ನಾನಂತೂ ಫುಲ್ ಈಗರ್ ಆಗಿ ವೇಟ್ ಮಾಡ್ತೀನಿ ಯಾವ ತರ ಟ್ಯಾಟೂ ಹಾಕ್ತಾರೆ ನೋಡೋಣ ಅಂತ. ಬನ್ನಿ ಹೋಗಿ ಟ್ಯಾಟೂ ಹಾಕ್ಸ್ಕೊಂಡ್ ಬರೋಣ. ಸೊ ಎಸ್ ಇವತ್ತು ಟ್ಯಾಟೂ ಹಾಕ್ಸ್ಕೊಳಕ್ ಬಂದಿದ್ದೀನಿ. ಫುಲ್ಲಿ ಎಕ್ಸೈಟೆಡ್. ಬನ್ನಿ ನೋಡಿ ಏನ್ ಹಾಕ್ಸ್ಕೊತೀನಿ. ಸೊ ಇವಾಗ ಟ್ಯಾಟೂ ಹಾಕ್ಸ್ಕೊಳಕ್ ಕೂತಿದ್ದೀನಿ. ಅವ್ರು ಬಂದ ತಕ್ಷಣ ಸ್ಟಾರ್ಟ್ ಮಾಡ್ತಾರೆ. ಜೀವನ್ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದೇ ನನಗೆ ಫುಲ್ ಕ್ಯೂರಿಯಸ್. ಐ ಆಮ್ ಸೋ ಕ್ಯೂರಿಯಸ್ ಅಬೌಟ್ ಇಟ್. ನೋಡೋಣ. ಬಂದ್ರು, ಹಾಕ್ಸ್ಕೊಂಡು ಆಮೇಲೆ ಸಿಕ್ತಿ. ವರ್ಷ ಆಗೋಗಿದೆ, ಮರ್ತೋಗಿದೆ. ಇನ್ನೂ ಏನಿಲ್ಲ, ನೀವು ಐಬ್ರೋಸ್ ಮಾಡಿಸ್ತಿರಲ್ಲ ಅಷ್ಟಾಗುತ್ತೆ. ತುಂಬಾ ಮೇಲಾದ್ರೆ ಬ್ಲೌಸ್ ಸ್ಲೀವ್ಸ್ ಮುಚ್ಕೊಂಡ್ಬಿಡುತ್ತೆ ಒಂದೊಂದ್ಸತಿ. ಓಕೆ, ನಿಮ್ಗೆ ಸೈಜ್ ಇನ್ನು ಮೇಲ್ ಬೇಕಾ? ಮೇಲ್ ಬೇಡ, ಕರೆಕ್ಟ್ ಆಗಿದೆ. ನಿಮ್ಗೆ ದೊಡ್ಡದ್ ಬೇಕು ಅಂದ್ರೆ ಮಾಡೋಣ. ಸಾಕಲ್ವಾ? ಸಾಕು. ಓಕೆನಾ? ಸೆಂಟರ್ ಇದೆ. ಓಕೆ, ಕೈ ಬಿಡಿ ನಾರ್ಮಲ್ ಆಗಿ. ನೋಡ್ಕೊಂಬಿಡಿ ಮಿರರ್ ಅಲ್ಲಿ ಬೇಕು ಅಂದ್ರೆ ಒಂದ್ಸಲ. ನನ್ ಕೈ ಹಿಂಗೆ ತಿರುಗ್ತಾ ಇದೆ. ಸಾಕು. ಕಾಣ್ಬೇಕು ಮತ್ತೆ. ರಿಲ್ಯಾಕ್ಸ್, ಆರಾಮಾಗಿ ಸೆಂಟರ್ ಅಲ್ಲಿ. ಜೀವನ್ ನಿಮ್ಗೋಸ್ಕರ ಎಷ್ಟು ಕಷ್ಟಪಟ್ಟು ಹಾಕ್ಸ್ಕೊತಾ ಇದ್ದೀನಿ. ಮದ್ವೆ ಆದ್ಮೇಲೆ ಗಂಡನ ಹೆಸರು ಹಾಕ್ಸ್ಕೊ, ಅವಾಗ ನೋವಲ್ಲ ನಿಂಗೆ. ಇಟ್ಸ್ ಲವ್. ಜೀವನ್ ಐ ಲವ್ ಯು. ಫೈನಲಿ I got your name. ಇದು ನೋಡ್ಬಿಟ್ಟು ನೀನ್ ಸಖತ್ ಎಮೋಷನಲ್ ಆಗ್ತೀಯ ಅಂತ ಅನ್ಕೊಂಡಿದೀನಿ. ನೋಡೋಣ ಹಿಂಗ್ ರಿಯಾಕ್ಟ್ ಮಾಡ್ತೀಯ ಅಂತ. ಐ ಆಮ್ ವೇಟಿಂಗ್ ಫಾರ್ ಯೋರ್ ರಿಯಾಕ್ಷನ್.
ಸೀರಮ್ ಬರ್ತಾ ಇರುತ್ತೆ ನಾರ್ಮಲ್. ಒಂದು 5 ಮಿನಿಟ್ಸ್ ಸ್ಟಾಪ್ ಮಾಡಿ. ಟ್ಯಾಟೂ ಹಾಕ್ಸ್ಕೊಂಡಿದೀನಿ. ಸರ್ವಿಸ್ ಎಲ್ಲ ತುಂಬಾ ಇಷ್ಟ ಆಯ್ತು ನನಗೆ. ಸಖತ್ ಕೈಂಡ್ ಆಗಿ ಮಾತಾಡ್ಕೊಂಡು ತುಂಬಾ ಚೆನ್ನಾಗಿ ಸರ್ವಿಸ್ ಮಾಡ್ಕೊಟ್ರು. ಕ್ಲೀನ್ಲಿನೆಸ್ ಅಂತೂ ಟಾಪ್ ನಾಚ್. ನೀವು ಬನ್ನಿ ಇಲ್ಲಿ ಸರ್ವಿಸ್ ತಗೊಳ್ಳಿ. ತುಂಬಾ ಫ್ರೆಂಡ್ಲಿ, ತುಂಬಾ ಕ್ಲೀನ್ಲಿನೆಸ್ ಎಲ್ಲ ಮೇಂಟೈನ್ ಮಾಡಿ ಟ್ಯಾಟೂ ಹಾಕೊಡ್ತಾರೆ. ಸೊ ಎಸ್, ಈಗ ನಾವು ಮನೆಗೆ ಹೋಗಿ ನಾಳೆ ಬೆಳಗ್ಗೆ ಜೀವನ್ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನ ಈಗರ್ಲಿ ವೈಟಿಂಗ್ ನೋಡೋಣ. ಸೊ ಲೆಟ್ಸ್ ಗೋ. ಅಂಡ್ ಎಸ್, ಡೋಂಟ್ ಫರ್ಗೆಟ್ ಟು ವಿಸಿಟ್ ಟ್ಯಾಟೂ ಗ್ಯಾಲಕ್ಸಿ. ಎಸ್, ಸೊ ಎಸ್, ಫೈನಲಿ ಟ್ಯಾಟೂ ಹಾಕ್ಸ್ಕೊಂಡಾಯ್ತು. ಈಗ ಟೈಮ್ ಆಲ್ಮೋಸ್ಟ್ 10 ಹತ್ರ ಆಗಿದೆ. ಸೊ ಇವಾಗ ಮನೆಗೆ ಹೊರಡೋಣ. ನಾಳೆ ಮಾರ್ನಿಂಗ್ ಜೀವನ್ ರಿಯಾಕ್ಷನ್ ವಿಡಿಯೋ ಜೊತೆ ಐ ವಿಲ್ ಬಿ ಬ್ಯಾಕ್. ಬನ್ನಿ ಈಗ ಮನೆಗೆ ಹೋಗೋಣ. ಲೆಟ್ಸ್ ಗೋ ಹೋಮ್. ಸೊ ಹೆಂಗಿತ್ತು ಸೆಕೆಂಡ್ ಟ್ಯಾಟೂ ಎಕ್ಸ್ಪೀರಿಯನ್ಸ್ ಮಿಸಸ್ ಜೀವನ್ ಭಾರದ್ವಾಜ್? ಎಸ್, ನಾನು ಮಿಸ್ಸಸ್ ಜೀವನ್ ಭಾರದ್ವಾಜ್ ಆಗಿದ್ಕು ಒಂದು ಏನ್ ಬರುತ್ತೆ ಏನಂತಾರೆ ಒಂದ್ ಖುಷಿ, ಒಂದ್ ಸಾರ್ಥಕತೆ, ಪ್ರೌಡ್ ಮೂಮೆಂಟ್ ನನ್ಗಂತೂ ಇವತ್ತು. ಸಖತ್ ಖುಷಿ ಆಗ್ತಾ ಇದೆ. ಇದ್ ನಾನ್ ತುಂಬಾ ಟೈಮ್ ಇಂದ ಅನ್ಕೊಂಡಿದ್ದೆ, ಬಟ್ ಫೈನಲಿ ಇವತ್ ಫುಲ್ಫಿಲ್ ಆಯ್ತು. ಅಲ್ಲೋಗ್ ಲೆಫ್ಟ್ ಮುಂದೆ. ಎಸ್, ಆಮೇಲೆ ನಿಂಗೆ ಹೆಂಗ್ ಅನ್ಸ್ತು? ಫುಲ್ ಫಾಸ್ಟ್ ಆಗಿ ಹಾಕಿದ್ರು. ಫುಲ್ ರ್ಯಾಪಿಡ್ ಫಾಸ್ಟ್ ಅಂತಾರ, ರ್ಯಾಪಿಡ್ ಫೈರ್ ತರ ರ್ಯಾಪಿಡ್ ಟ್ಯಾಟೂ. ಲೇಟ್ ಆಗಿ ಆಗ್ತಾರೆ ಅಂತ ಅನ್ಕೊಂಡೆ, ಲೇಟ್ ಆಗ್ಬೋದೇನೋ ಅನ್ಕೊಂಡೆ. ಏನ್ ಜಸ್ಟ್ ಒಂದ್ 15 to 30 ಮಿನಿಟ್ಸ್ ಒಳಗಡೆ ಹಾಕ್ಬಿಟ್ರಲ್ವಾ. ಸೊ ಐ ಆಮ್ ಸೋ ಹ್ಯಾಪಿ. ಸಖತ್ ಚೆನ್ನಾಗಿ, ತುಂಬಾ ಅಲ್ಲಿ ಕ್ಲೀನ್ಲಿನೆಸ್, ಹೈಜಿನಿಕ್ ಆಗಿತ್ತು ಸ್ಟುಡಿಯೋ. ಆಮೇಲೆ ತುಂಬಾ ಚೆನ್ನಾಗಿತ್ತು. ತಾಳ್ಮೆಯಿಂದ ಡಿಸೈನ್ಸ್ ಎಲ್ಲ ನೀಟಾಗಿ ಯಾವ್ದು ಏನು ಎಲ್ಲ ಕೇಳ್ಕೊಂಡು ನೀಟಾಗಿ ಹಾಕೊಟ್ರು. ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ಅದಕ್ಕಿಂತ ನನ್ ಜೀವನ್ ಹೆಸರು ಹಾಕ್ಸ್ಕೊಂಡಿದ್ದೀನಲ್ಲ, ಸಖತ್ ಖುಷಿ ಆಗ್ತಿದೆ. ಅಂಡ್ ಆಮೇಲೆ ಜೀವನ್ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನನ್ಗೆ ಇನ್ನ ಒಂಥರ ಜಾಸ್ತಿ. ನಾಳೆ ಬೆಳಗ್ಗೆ ಅದಕ್ಕೋಸ್ಕರ ನಾಳೆ ಬೆಳಗ್ಗೆ ಎಷ್ಟ್ ಬೇಗ ಆಗುತ್ತೋ ಅಂತ ಅನಿಸ್ತಾ ಇದೆ. ಸೊ ಲೆಟ್ಸ್ ಸಿ. ಇರು ಸರಿ, ಇವಾಗ ಫುಲ್ ಬಿಸಿ ಇದ್ದಾರೆ. ಪಾರ್ಕಿಂಗ್ ಇಂದ ಆಚೆ ಹೋಗ್ತಾ ಇದೀವಿ. ಅಂದ್ರೆ ಬನ್ನಿ ನೀವು ಆಮೇಲೆ ಅಂದ್ರು ನಾವು ಹೋಗಕ್ಕಾಗ್ಲಿಲ್ಲ. ಎಷ್ಟು ಕ್ಯಾಶ್ ಅಮ್ಮು ನನ್ ಪರ್ಸಲ್ ಕ್ಯಾಶ್ ಇದೆ ನೋಡಿ. ಓಕೆ, ವೇಟ್. ಎಸ್, ಬನ್ನಿ ನಮ್ಮ ಅಮ್ಮ ಏನಂತಾರ ನೋಡೋಣ ಇದ್ರ ಬಗ್ಗೆ. ಲಕ್ಷ್ಮಿ ಅವರೇ, ನಿಮ್ಮ ಒಪಿನಿಯನ್ ಹೇಳಿ. ಖುಷಿ ಆಯ್ತು, ಹಾ, ಆದ್ರೆ ಸ್ವಲ್ಪ ನೋವಾಯ್ತು. ಯಾಕಪ್ಪ ನೋವ್ತಾ ಇತ್ತಲ್ಲ ಅಲ್ಲಿ ಅವ್ಳು ಮಾಡುವಾಗ. ಆಮೇಲೆ ಟ್ಯಾಟ್ ಹಾಕ್ಸ್ಕೊಂಡಿದ್ ಹೆಂಗ್ ಅನ್ಸ್ತು? ಅಳಿನ ಹಾಕ್ಸ್ಕೊಂಡಿದೀನಲ್ಲ ಅದಕ್ಕೆ ಖುಷಿ ಆಯ್ತು. ಹೀಗೆ ಇದನ್ನೇ ಮುಂದುವರ್ಸ್ಕೊಂಡು ಪ್ರೀತಿ ವಿಶ್ವಾಸದಿಂದ ಇರಿ ಅಷ್ಟೇ. ಅದೇ ಖುಷಿ ನಮ್ಗೆ ಅಷ್ಟೇ. ನೋಡಿದ್ರ ಗಾಯ್ಸ್, ನಮ್ಮಮ್ಮ ಫುಲ್ ಫಿಲಾಸಫಿನ ಶುರು ಮಾಡ್ಬಿಟ್ರು. ಯೂಟ್ಯೂಬ್ ಚಾನಲ್. ಟ್ಯಾಟು ಹೆಂಗಿತ್ತಮ್ಮ ಅಂದ್ರೆ ಪ್ರೀತಿ ವಿಶ್ವಾಸ ಏನೇನೋ ಹೇಳ್ತಾರೆ. ಇದನ್ನ ಹಾಕಕ್ಕಾಗದು? ಸರಿ ಕಣಮ್ಮ, ಪ್ರೀತಿ ಇದ್ರೆ ತಾನೇ ಅದನ್ನ ಹಾಕ್ಸ್ಕೋಬೇಕು ಅನ್ನೋ ಇದು ಬರೋದು. ಎಕ್ಸಾಕ್ಟ್ಲಿ. ನನ್ಗಂತೂ ನನ್ ಜೀವನ್ ಕಂಡ್ರೆ ತುಂಬಾ ಇಷ್ಟ. ನಾನಂಗ್ ಹೇಳ್ಕೊಂಡ್ರೆ ನಗು ಬರುತ್ತೆ, ಬಟ್ ನಂಗೆ ನಿಜ ಇದ್ದು ನೋವು ಟ್ಯಾಟೂ ಹಾಕ್ಸಿದ್ರೆ ಆಬ್ವಿಯಸ್ಲಿ ಒಂದ್ ಸ್ವಲ್ಪ ನೋವು ಇದ್ದೇ ಇರುತ್ತೆ. ಆದ್ರೆ ನಮ್ ಜೀವನ್ ಮೇಲಿರೋ ಪ್ರೀತಿಗಿಂತ ನೋವೇನ್ ಜಾಸ್ತಿ ಇಲ್ಲ. ಅದ್ ಹಂಗೆ ಸ್ವಲ್ಪ ಟೈಮ್ ಬರುತ್ತೆ, ಆಮೇಲೆ ಸರಿ ಹೋಗುತ್ತೆ. ನೋಡ್ ಜೀವನ್, ನಿನ್ಗೋಸ್ಕರ ರಕ್ತ ಸುರಿಸ್ತಾ ಇದೀನಿ ಹೆಂಡ್ತಿ. ಓಕೆ ದೆನ್ ಈಗ ಮನೆ ಕಡೆ ಹೊರಡುತ್ತಿದ್ದೇವೆ. ಅಂಡ್ ನಾಳೆಗೆ ನಾನು ಮತ್ತೆ ಸಿಗ್ತೀನಿ. ಟುಮಾರೋ ವಿತ್ ಜೀವನ್ಸ್ ರಿಯಾಕ್ಷನ್ ವಿಡಿಯೋ, ದ ಮೋಸ್ಟ್ ವೈಟೆಡ್ ಮೂಮೆಂಟ್. ನೋಡೋಣ ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಬೆಳಗ್ಗೆಗೆ ಅಂತ. ನಾಳೆ ಆಕ್ಚುಲಿ ನಾನ್ ವ್ಲಾಗ್ ಮಾಡಕ್ಕಿರಲ್ಲ. ನಾನ್ 7 o'clock ಕಾಲೇಜಿಗೆ ಹೋಗ್ಬೇಕು. ಇಂಡಿಪೆಂಡೆನ್ಸ್ ಡೇ ನಾನೇ ಮಾಡ್ಬೇಕು ಹೋಗ್ಲೇಬೇಕು. ನಾಳೆ ವಿಡಿಯೋ. ಏನ್ ಮಾಡೋದು? ನಮ್ಮ ಸೀನಿಯರ್ ಇದ್ದಿದ್ರೆ ನಮ್ಮ ಅಮ್ಮ ಬಂಗಾರಿ ವಿಡಿಯೋ ಚೆನ್ನಾಗ್ ಮಾಡ್ತಿದ್ಲು. ನಾಳೆ ನಾನೇ ಮಾಡ್ಕೋಬೇಕು. ಮಾಡ್ಕೊಳ್ಳಿ. ಎನಿವೇಸ್, ವಿ ಶುಡ್ ಕುಕ್ ಅವರ್ ಓನ್ ಫುಡ್. ಸರಿ, ಈಗ ನಾಳೆ ನಾನೇ ವಿಡಿಯೋ ಮಾಡ್ತೀನಿ. ನಮ್ ಜೀವನ್ ಬಂದಾಗ ರಿಯಾಕ್ಷನ್ ವಿಡಿಯೋ. ಐ ಆಮ್ ಸೋ ವೇಟಿಂಗ್. ಈಗ ಮನೆ ಕಡೆಗೆ ಹೊರಡುವ. ಓಕೆ ದೆನ್, ಲೆಟ್ಸ್ ಮೀಟ್ ಟುಮಾರೋ ಮಾರ್ನಿಂಗ್. ಬಾಯ್. ಎಸ್, ನಾನು ಆಗ್ಲೇ ಬಾಯ್ ಅಂತ ಹೇಳ್ಬಿಟ್ಟು ಮತ್ತೆ ಮಾತಾಡ್ತಾ ಇದೀನಿ. ಇದನ್ನ ನೋಡ್ಬಿಟ್ಟು ನಮ್ಮ ಅಪ್ಪ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ಬನ್ನಿ. ಜಾನಿ, ನೋಡು ಜೀವನ, ನೋಡು ಹೆಂಗಿದೆ. ಇದು ಮಾಡ್ಸಿದ್ಯಲ್ಲ, ನೋವಾಗ್ಲಿಲ್ವಾ ನಿನ್ಗೆ? ನೋವಾಯ್ತು. ಜೀವನ್ಗೋಸ್ಕರ ರಕ್ತ ಸುರ್ಸಿರೋದು.
ಅಲ್ಲಕ್ಕಂದ ನೋಡಕ್ ಚೆನ್ನಾಗಿದೆ. ನೀನ್ ಹೇಳೋದು ಸೂಜಿ ಅಂತೀಯ, ಸೂಜಿ ಜೊತೆ ನೋವಲ್ಲಿ ಬಂದಿದೆ. ಏನು ಮಾಡಕ್ಕಾಗಲ್ಲ. ಚೆನ್ನಾಗಿದ್ಯಾ? ನಿಂಗೆ ಹೆಂಗ್ ಅನ್ಸ್ತು? ಸೂಪರ್ ಆಗಿದೆ. ಗಂಡನ ಮೇಲೆ ಪ್ರೀತಿ ಏನಮ್ಮ ಏನೋ ಏನೋ ಪ್ರೀತಿ ಪ್ರೀತಿ ಗಂಡನ ಮೇಲೆ ಪ್ರೀತಿ. ಪ್ರೀತಿ. ಓಕೆ, ಸೊ ಎಸ್, ನೋಡಿದ್ರ ನಮ್ಮ ಅಪ್ಪನ ರಿಯಾಕ್ಷನ್ ಫುಲ್ ನ್ಯೂಟ್ರಲ್ ರಿಯಾಕ್ಷನ್, ಆದ್ರೂ ಸ್ವಲ್ಪ ನೋವಾಗಿದೆ ನಮ್ಮ ಅಪ್ಪಂಗೆ, ಮಗಳಿಗೆ ನೋವಾಗಿದೆಯಲ್ಲ ಅಂತ. ಸೊ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ರಿಯಾಕ್ಷನ್ ವಿಡಿಯೋ ಜೊತೆ. ಬಾಯ್. ಸೊ ಎಸ್, ವೆಲ್ಕಮ್ ಬ್ಯಾಕ್. ನಾನು ನಿನ್ನೆ ಹೇಳ್ದಂಗೆ ಜೀವನ್ ಬರ್ತಾ ಇದ್ದಾರೆ ಇವಾಗ ಆನ್ ದ ವೇ. ಅವ್ರು ಬಂದ ತಕ್ಷಣ ಅವ್ರ ಸರ್ಪ್ರೈಸ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ನಾನಂತೂ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ. ಇದಾಗ್ತಾನೆ ಇಲ್ಲ ಇರಮ್ಮ, ಬೈಕು ಇಲ್ಲೇ ಇರ್ಲಿ, ಉಲ್ಟಾ ಆಗ್ತೈತಿ. ಅವ್ರಿಗೆ ಗೊತ್ತಾಗ್ಬಾರ್ದು ನೀನ್ ಬ್ಲಾಗ್ ಮಾಡ್ತಾ ಇದೀಯ ಅಂತ. ಕಾಲರ್ ರೆಡಿ. ನಮ್ಮಮ್ಮ ನಾನು ನೋಡು ಸೇಮ್ ಮೈಂಡ್ ಸೆಟ್. ಅಮ್ಮು ಈಗ ಹೆಂಗೆ ಇವಾಗ ಏನ್ ಮಾಡಿ ಗೊತ್ತಾ, ನೇಲ್ ಪಾಲಿಶ್. ಬಂದೆ ಈ ಬಾಗ್ಲು ತೆಗಿ ಬಾವಂಗೆ ಫಸ್ಟ್. ಹೇಳ್ತಿ ಆನ್ ಮಾಡಿದ್ಯಾ? ಇವಾಗ ಏನ್ ಮಾಡ್ಬೇಕಂದ್ರೆ ಆಚೆ ಬಂದಿದ್ದಾರೆ ಅವರು. ಇವಾಗ ಸ್ಲೀವ್ಸ್ ಇದು ಫುಲ್ ಸ್ಲೀವ್ಸ್ ಅಲ್ವಾ, ಈಗ ನೇಲ್ ಪಾಲಿಶ್ ಹಾಕಂಗೆ ಆಕ್ಟ್ ಮಾಡು. ಅವ್ರಿಗೆ ಹೇಳು, ಜೀವನ್ ಇದು ನೇಲ್ ಪಾಲಿಶ್ ಮೆತ್ಕೊಂಡ್ಬಿಡುತ್ತೆ, ಒಂಚೂರು ರೋಲ್ ಮಾಡು ಅನ್ಕೊಂಡು, ಇಲ್ಲಿ ಮೇಲಿಂದ ರೋಲ್ ಮಾಡು ಅಂತ ಹೇಳು. ನೀಟಾಗಿ ಫುಲ್ ರೋಲ್ ಮಾಡು ಅಂತ ಒಂಥರ ರೇಗ್ಕೊಳಂಗ್ ಹೇಳು. ಅವಾಗ ಅವ್ರು ಎತ್ಕೊಂಡಾಗ ಗೊತ್ತಾಗುತ್ತೆ ಅವ್ರಿಗೆ. ಸರ್ಪ್ರೈಸ್ ಆಪರೇಷನ್ ಟ್ಯಾಟೂ. ನೇಲ್ ಪಾಲಿಶ್ ಹಾಕೊಳಕ್ ಒಂದೇ ನಿಮಿಷ ಇರು. ನೋಡಿ ಇದ್ ನಿಂದೆ ಕಾಣೋ ಶರ್ಟು. ಯಾವಲೋನ ಕಾಣೆ. ಸ್ವಲ್ಪ ಇದು ಎತ್ತು, ಸ್ಲೀವ್ಸ್ ನೇಲ್ ಪಾಲಿಶ್ ಹಾಕೋಬೇಕು ನೀಟಾಗಿ. ಹಿಂಗೆ ಎತ್ತಿ ಸ್ಲೀವ್ಸ್ ಎತ್ತು. ಮನದಲ್ಲಿ ಇಳಿಯುವ ಭಾವವೇ ಕನಸಿಗಿಂತ ಈ ಸಮಯ ಇನ್ನೇ ನೈಟು. ಖುಷಿ ಆಯ್ತಾ? ಗೊತ್ತಾಗ್ತಾ ಇಲ್ಲ. ಮಾತಾಡು. ಬಟ್ ಅದೇ ಏನಕ್ಕಿದಲ್ಲ ಅಂತ. ಯಾಕೆ ಪ್ರೀತಿಯಿಂದ ಹಾಕ್ಸಿ ನೋಡಿ. ಏನ್ ನಿನಗ್ ನೋವಾಗುತ್ತೆ ಅಂತ. ಓ ಖುಷಿ ಆಯ್ತಾ? ಯಾರದು ಇದು ಹೆಸರು? ಗೊತ್ತಿಲ್ಲಪ್ಪ ಯಾರು. ಚೆನ್ನಾಗಿದೆ. ಚೆನ್ನಾಯ್ತಾ? ಖುಷಿನಾ ನಿಂಗೆ? ನನ್ಗೇನು ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆ ಅಷ್ಟ್ ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಅದೇ ನಿಂಗ್ ನೋವಾಗುತ್ತೆ ಏನಕ್ಕೆ ಅಂತ. ನನ್ ಬ್ಲಾಗ್ ಅಲ್ಲೆಲ್ಲ ನಮ್ ಜೀವನ್ ಬಂದ ತಕ್ಷಣ ಫುಲ್ ಎಮೋಷನಲ್ ಆಗ್ತಾನೆ. ಇವಾಗ ಕಣ್ಣಲ್ಲಿ ಹಂಗಲ್ಲ, ಏನಕ್ಕಿದೆಲ್ಲ ಯಾಕೋ ಬೇಜಾರ್ ಮಾಡ್ಕೊಡ. ಬೇಜಾರೇನು ಏನಿಲ್ಲ, ಖುಷಿನೇ, ಆದ್ರೆ ಸುಮ್ನೆ ಊದ್ಕೊಂಡಿದೆ ನೋಡು. ಏನಿಲ್ಲ, ಒಂದ್ 2 ದಿನ ಸರಿ. ನೀನ್ ಯಾಕೆ ಅಳ್ತೀಯ ಸುಮ್ನೆ? ಕಣ್ಣಲ್ಲೆಲ್ಲ ನೀರ್ ಹೇಳಿಲ್ವಾ ನಮ್ ಜೀವನ್ ನೋಡಿದ ತಕ್ಷಣ ಎಮೋಷನಲ್ ಆಗ್ತಾನೆ ಅಂತ. ಖುಷಿನಾ ಇದನ್ ತೋರ್ಸಕ್ಕೆ ಕರ್ದಿದ್ದು ನಿನ್ನ. ಸೊ ಎಸ್, ನೋಡಿದ್ರಲ್ಲ ನಮ್ ಜೀವನ್ ರಿಯಾಕ್ಷನ್ ಹೆಂಗಿತ್ತು ಅಂತ. ನಾನ್ ಹೇಳಿರ್ಲಿಲ್ಲ ಅವ್ನ್ ಎಮೋಷನಲ್ ಆಗ್ಬೋದು ಅಂತ, ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಯ್ಯೋ ಸುಮ್ನಿರು ಆಯ್ತು. ಸೊ ನಮ್ ಎಂಗೇಜ್ಮೆಂಟ್ ಆನಿವರ್ಸರಿಗೆ ಇದೆ ಸರ್ಪ್ರೈಸ್ ನಾ ಪ್ಲಾನ್ ಮಾಡಿದ್ದೆ. ಅಂದ್ರೆ ಸಡನ್ ಆಗಿ ಪ್ಲಾನ್ ಆಗಿತ್ತು. ಇದು ಸರ್ಪ್ರೈಸ್ ನಮ್ ಜೀವನ್ಗೆ. ಖುಷಿಯಾಗಿರ್ಬೇಕು ಇಷ್ಟೇ. ನಾವ್ ಇನ್ನೇನ್ ಕೇಳೋದು ನಿಮ್ನ. ನಾವು ನಿಮ್ ಬಗ್ಗೆ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಇದೆ, ನೀವ್ ಖುಷಿಯಾಗಿದ್ರೆ ನಮ್ಗೆ ಅದೇ ಒಂದ್ ಆಸೆ. ನಾನ್ ಹೇಳ್ತಿರೋದು ಏನಕ್ಕೆ ಸುಮ್ನೆ ನೋವು. ಅವಳ ಆಸೆ. ಬ್ಲಾಗ್ ಅಲ್ಲಿ ನೋಡು, ಫಸ್ಟ್ ಇಂದ ಎಲ್ಲ ಹೇಳಿದೀನಿ. ನೋಡ್ತಿದ್ಯಾ ಇಲ್ವಾ ಎಲ್ಲ ವಿಡಿಯೋ ಟ್ಯಾಟೂದೆಲ್ಲ ಬ್ಲಾಗ್ ಮಾಡ್ಕೊ ಬಂದೆ ನೆನ್ನೆ ಅಲ್ಲಿಂದಾನೆ. BM ಹ್ಯಾಬಿಟೇಟ್ ಮಾಲು ಹಾಕ್ಸ್ಕೊಂಡ್ ಬಂದಾರ. ನೈಟ್ ಲೇಟ್ ನೈಟ್ ಆಗಿತ್ತು ಬಂದಾಗ. ಇವ್ನು ಫುಲ್ ಫುಲ್ ಎಮೋಷನಲ್ ಆಯ್ತಲ್ಲ ಜೀವನ. ಏನಿಲ್ಲ, ಒಂದು ಖುಷಿ ನೋವಾಯ್ತು ಅಂತ ಅಷ್ಟೇ. ನನಗೂ ಅದೇ ಅನ್ಸಿದ್ದು ನೆನ್ನೆ. ನೋವಾಗುತ್ತೆ. ನೋಡಿ ಸ್ಲೀವ್ಸ್ ಎತ್ತು ಅಂದ ತಕ್ಷಣ ಅವನಿಗೆ ಗೊತ್ತಾಗ್ಲಿಲ್ಲ. ಫಸ್ಟ್ ಸಡನ್ ಆಗಿ ನೋಡಿದಲ್ವಾ ನೀನು? ಇಲ್ಲಿಗೆ ಅಂತ ನಿನಗೆ ನಾನ್ ಇಲ್ಗ ಹಾಕ್ಸ್ಬೇಕು ಅನ್ಕೊಂಡಿದ್ದು. ನಾನ್ ಆಮೇಲೆ ಬೇಡ ಅಂತ ಅನ್ಕೊಂಡು ಇಲ್ಗ ಹಾಕ್ಸ್ಕೊಂಡೆ. ಇಲ್ಲ ಹಾಕ್ಸಕ್ ಇಲ್ಲಿ ಆಲ್ರೆಡಿ ಒಂದ್ ಇದೆಯಲ್ಲ, ಸೊ ಇಲ್ಲ ಹಾಕ್ಸ್ದೆ. ಏನಪ್ಪಾ
ಮಾತಾಡ್ತಾ ಇದ್ಯಾ ಪಾಪ ಮಾತಾಡ್ತಾ ಇಲ್ಲ. ಹಿಂಗ್ ರಿಯಾಕ್ಟ್ ಮಾಡಿದ್ಮೇಲೆ ಫುಲ್ ಕಣ್ಣಲ್ಲೆಲ್ಲ ನೀರ್ ತುಂಬ್ಕೊಬಿಡ್ತು ಜೀವನ್ಗೆ. ಏನ್ ಅನ್ಸ್ತಾ? ನಾನು ರಾತ್ರಿ ಹೇಳಿದ್ನಲ್ಲ ನಿನಗೆ, ಇದು ನಾವ್ ಅಪ್ಪನೂ ಹಂಗೆ ಹಂಗೆ ಸರಿ, ಅದು ಚುಚ್ಚಿದಾಗ ನೀನೇ ಹೇಳಿದಲ್ಲ, ನನಗ್ ಗೊತ್ತಿಲ್ಲ ಅದೇನಾಗುತ್ತೆ ಅಂತ. ಚುಚ್ಚಿ ಮಾಡೋದು ನೋವಾಗುತ್ತೆ ಅಂದಲ್ಲ, ಇದ್ರಲ್ಲಿ ಹಾಕಿದ್ರೆ ನೀಡಲ್ಲು ಮಾಮೂಲಿ ಟ್ಯಾಟೂ ನೀಡಲ್ಲು. ಯಾವ ಲೀಡಲ್ ಆದ್ರೂ ಮುಳ್ತಾನೆ ಅದು. ಮುಳ್ಳೇನೆ ನೋವೇ ನೋವುತ್ತೆ. ಅಯ್ಯೋ ನನ್ ಬಗ್ಗೆ ಇಷ್ಟೊಂದ್ ಕೇರ್ ಮಾಡ್ತಾರೆ ಅಂತ ನಂಗೆ ಇವತ್ತೇ ಗೊತ್ತಾಗ್ತಾ ಇರೋದು. ಐ ಆಮ್ ಸೋ ಹ್ಯಾಪಿ. ಅದೆಲ್ಲ ಒಳಗಿರ್ಬೇಕು. ಹ್ಮ್. ಒಳಗೆ ಕೇಳು ಒಳಗಿರುತ್ತೆ. ಅಲ್ಲ ಇನ್ನೇ ಅದೇ ತೋರ್ಸ್ಕೊಳ್ಳೋ time ಬಂದಾಗ ತೋರ್ಸ್ಕೊತೀವಿ ಅಷ್ಟೇ. ನಮ್ಗೆ ಸುಮ್ನೆ ನೆನೆಸ್ಕೊಂಡ್ರೆ ನನ್ ಭಯ ಆಗುತ್ತೆ ಅದು. ಏನ್ ನೋವೇ ನಾನ್ ಅವಾಗ್ಲೇ ಹಾಕಿದ್ದೆ ಚಿಕ್ಕದ್ರಲ್ಲಿ ಅಚ್ಚೆ ಇದು. ನೋಡ ಅವಾಗ್ಲೇ ನಾನ್ ಹೆಸರು ಹಾಕ್ಸ್ಕೊಂಡ್ಬಿಟ್ಟಿದ್ದೇನೆ ಜೀವನ ವಿ ಅಂತ. ಅಲ್ಲ ಅಂದ್ರೆ ಅವ್ರ ಯಾವ್ದೇ ಅಪ್ಪ ಅಮ್ಮನ ಇಲ್ಲಿ- ಹೆಸರು ನರಸಿಂಹರಾಜು ವಾಣಿ ಅಂತ ಹಾಕ್ಸ್ಕೊಂಡಿರೋದು. ಸೊ ವಿ ಅಂದ್ರೆ ನನ್ನ ಹೆಸರು ಬಂದ್ಬಿಟ್ಟಿದೆ ಆಲ್ರೆಡಿ. ಅಮ್ಮನು ವಿ ಹೆಂಡ್ತಿನೂ ವಿ. ಜಾನಿ ಇಲ್ಲಿ ನೋಡು. ನಮ್ಮ ಅಕ್ಕ ಅವರು ನೋಡ್ದಾ ತೆಗ್ದ್ಯಾ? ನಮ್ಮ ಚಿಕ್ಕಮ್ಮ 3 ಜನ ಹಾಕ್ಸ್ಕೊಂಡಿದ್ದಾರೆ. ಜಾನಿ ಇಲ್ಲಿ ಕೈಯಲ್ಲಿ ನೋಡಿ ಇಲ್ಲಿ. 3 ವರ್ಷ ಆಯ್ತು. 5 ಸೂಜಿ ಜೊತೆ ಸೇರಿಸಿ ಇದು ಒಂದೇ ನೀಡಲ್ ಅಲ್ಲಿ ನೀಟಾಗಿ ಅದು ಅಚ್ಚೆ, ಅಚ್ಚೆ ಅದು. ಇದು ಟ್ಯಾಟೂ. Tattoo. ಅಚ್ಚೆನೆ ಕನ್ನಡದಲ್ಲಿ ಅದೇ ಇಂಗ್ಲಿಷ್ ಅಲ್ಲಿ ಟ್ಯಾಟೂ ಅಂತ. ಆದ್ರೆ ಅದು ಬೇರೆ, ಅದು ಸೂಜಿ ಹಸ್ರನ್ನ ಹಚ್ಕೊಂಡು ಆಯ್ತಾ? ಇಲ್ಲಿ colour ಹಿಂಗ್ ಮಾಡ್ತಾರೆ. ಬಂದಿದ್ಯಾ Okay. ಟ್ಯಾಟೂ ತೋರ್ಸು, ಹಿಂಗ್ ಬಂದಿದ್ಯಾ? ಹಿಂಗೆ ಬಂದಿರೋದು ಇದುವೆ. ಸ್ವಲ್ಪ ಇದು ತಿಕ್ಕಾಗಿ ತಿಕ್ಕಾಗಿ. ಮಾಡಿದ್ದಾರೆ ಇದ್ರಲ್ಲಿ. ಅದನ್ನ ಹೋಗಿಸ್ಬೋದು, ಇದು ಹೋಗ್ಸಕ್ಕಾಗಲ್ಲ. ಎಲ್ಲ ಹೋಗ್ಸ್ಬೋದು. ಹೋಗ್ಸಕ್ಕಾಗಲ್ಲ. ಗೊತ್ತಿಲ್ಲ ಅಷ್ಟೇ. ಜೀವನ್ ಸುಮ್ಮನೆ ಇರೋ ಜೀವನ್. ಅಲ್ಲ ನಮ್ ದೊಡ್ಡಪ್ಪನ 4ನೇ ಮಕ್ಳೆಲ್ಲ ಕ್ಲಾಸಲ್ಲಿ ಹಾಕ್ಸಿರೋದಂತ ಒಂದು. ದೊಡ್ಡಪ್ಪನ ಮಕ್ಳೆಲ್ಲ ಹಾಕ್ತಿದ್ರು, ಇದೇ ನೋಡಿ ಕೈ ಕೊಟ್ಟೆ ಹಾಕ್ತಿದ್ರು. ನೀನ್ ಯಾವಾಗ ಮಾಡ್ಸಿದ್ದು? ನಾನಿದು PUC ನ ಅಲ್ಲ ಇಂಜಿನಿಯರಿಂಗ್ ಅಲ್ಲಿ ಬಂದಾಗ. ಹಾಕ್ಸಿದ್ದು. ಇಂಜಿನಿಯರಿಂಗ್ ಅಲ್ಲಿ ಫಸ್ಟ್ ಇಯರ್ ಹಾಕ್ಸಿದ್ದು. ಫಸ್ಟ್ ಇಯರ್ ಇಂಜಿನಿಯರಿಂಗ್ ಹಾಕ್ಸ್ಕೊಂಡು ಹಠ First year ಮಾಡ್ದ ಆ? ಬೇಡ ಅಂತ, ಬೇಡ ನೋವುತ್ತೆ. ಹೇಗ್ ಅದೇ ನಿಮ್ಮಪ್ಪ ಹೇಳ್ದಂಗೆ ನಾನು ಗೌರ್ಮೆಂಟ್ ಜಾಬ್ ಅದು ಇದು ಹೋದ್ರೆ ಬೇಕಾಗುತ್ತೆ ಬೇಡ ಅಮ್ಮ ಅಂತ. ಇವಳು ಏನ್ ಹಠ ಹಾಕ್ಸ್ಕೊಬೇಕು, ಅಪ್ಪ ಅಮ್ಮ ನೆನ್ನೆನೂ ಹಂಗೆ ಹೇಳ್ದೆ ನಾನು. ಇವಳೇ ಹಾಕ್ಸ್ಕೊ. ಇವಳ ಹೆಸರು ಇಲ್ವಲ್ಲ ಇಲ್ಲಿ. ನಾವ್ ಅಪ್ಪ ಅಮ್ಮ ಇಲ್ಲಿ ಜೀವನು ಇವಳೇ ಇಲ್ವಲ್ಲ. ನೆಕ್ಸ್ಟ್ ಹಾಕ್ಸ್ಕೊಳ್ಳೋದು ಇಲ್ಲ ಇನ್ನೊಂದ್ ಕಡೆ ಹೆಂಗ್ ಹಾಕ್ಸ್ಕೊತೀನಿ. ಹಾರ್ಟ್ ಅಲ್ಲಿ ಇಟ್ಕೊ. ಹಂಸಿನಿ. ಇನ್ನೊಂದ್ ಹೇಳೋದ್ ಬರ್ತಾಯ್ತು. ಹಂಸಿನಿ ನೆನ್ನೆ ಇಂಡಿಪೆಂಡೆನ್ಸ್ ಡೇ ಅಂತೆಲ್ಲ ಹೇಳ್ಬಿಟ್ಟಿದ್ಲಲ್ಲ, ಅದಕ್ಕೆ ಜೀವನ ಲೇಟ್ ಆಗಿ ಕರ್ಸ್ಬಿಟ್ಟಿದೀನಿ ನಾನು. ಶೂಟ್ ಮಾಡಕ್ ಬೇಕಾಗಿತ್ತಲ್ಲ ಅಂತ. ಓಕೆ ಮತ್ತೆ ಇನ್ನೇನು ಹೋಗಿ ಏನಿಲ್ಲ, ಕಾರ್ ಎತ್ಕೊಂಡ್ ಬರೋಗು. ಮತ್ತೆ ನಮ್ ಕಾರ್ ಓಡಿಸ್ತೀನಿ ಅಂದ್ರೆ ಊರ್ಗ್ ಹೋಗ್ಬೇಕಂತ ನೆಕ್ಸ್ಟ್ ನೋಡೋಣ. ಗಾಡಿಲೇ ಹೋಗೋಣ ಅನ್ಕೊಂಡೆ, ಮಳೆ ಬರುತ್ತೆ. ಜಾನಿ ಬೇಡ ಏನ್ ಗಾಡಿ ಗಾಡಿ ಅಂತ. ಇಲ್ಲಿ ಗುಂಡು ಇಲ್ಲ ನೋಡು ಟ್ಯಾಟೂ. ನಾನು ಅಲ್ಲ ನೋಡ್ದೆ ಇವ್ನ. ಅಕ್ಕ ಬೇಡ್ವಾ ನಿಂಗೆ? ವರ್ಷಕ್ಕನ ಹತ್ರನೇ ಬಂದಿಲ್ಲ. ಭಾವನದು ಭಾವ ತಲೆ ಸೌರು. ಹ್ಮ್. ನೋ ಹಂಗೆಲ್ಲ ನೋ. ನಿಕ್ಕಕ್ಕೆ ಅವನು ನಂಗೆ ಇಷ್ಟ ಜೀವನ್ ಕಂಡ್ರೆ. ಅಕ್ಕ ಇಲ್ಲಿ ವರ್ಷಕ್ಕೆ ಹೈಫೈ ನೋಡು ಮತ್ತೆ ವರ್ಷ ಟ್ರೀಟ್ ಕೊಡ್ತೀನಿ ಬಾಯ್. ಟ್ರೀಟ್ ಕೊಡ್ತೀನಿ ಬಾಯ್. ಹೈಫೈ. ಓಕೆ ಸೊ ಎಸ್ ಇದಾಗಿತ್ತು ಟ್ಯಾಟೂ ಸರ್ಪ್ರೈಸ್ ವಿಡಿಯೋ. ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಸೊ ದಟ್ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫೈ ಆಗುತ್ತೆ. ಹೀಗಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಲೆಟ್ಸ್ ಮೀಟ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಟಡಾ.